ನೋಡ್ತಾ ಇದೀರಲ್ಲ 100 ರುಪೀಸ್. ನನ್ನ ಹತ್ರ ಇರೋದು ಇವತ್ತು ಕೇವಲ 100 ರೂಪಾಯಿ. ಈ 100 ರುಪೀಸ್ ಇವತ್ತಿನ ಸಂಪೂರ್ಣ ಬಜೆಟ್. ATM ಇಲ್ಲ, ಯಾವುದೇ ಫೋನ್ ಪೇ ಇಲ್ಲ. ಈ 100 ರುಪೀಸ್ ಮುಗ್ದೋಗ್ಬಿಟ್ರೆ ನನ್ನ ಚಾಲೆಂಜ್ ಮುಗೀತು. ಈ 100 ರುಪೀಸ್ ಅಲ್ಲಿ ಬಸವನಗುಡಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗತ್ತಾ ಇಲ್ವಾ, ಇದು ಇವತ್ತಿನ ಚಾಲೆಂಜ್. ಈ 100 ರುಪೀಸ್ ನ ಬಿಟ್ಟು ನಾನು 1 ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡಲ್ಲ. ರೂಲ್ ನಂಬರ್ 2, ನಮ್ಗೆ ಫ್ರೀ ಆಗಿ ಸಿಗೋ ಎಕ್ಸ್ಪೀರಿಯನ್ಸ್ಗೆ ಫುಲ್ ಮಾರ್ಕ್ಸ್. ಈ 100 ರುಪೀಸ್ ಅಲ್ಲಿ ನಾವು ಏನೆಲ್ಲ ಮಾಡ್ಬೋದು ಇವತ್ತು, ಈ ಬರೀ ಒಂದು 100 ರುಪೀಸ್ ಅಲ್ಲಿ ಇದು ಪಾಸಿಬಲ್ ಚಾಲೆಂಜ್ ಅಥವಾ ಇಂಪಾಸಿಬಲ್? ಬನ್ನಿ ನೋಡೋಣ. ಬನ್ನಿ ಇನ್ನೇಕ್ ತಡ, ಇವತ್ತಿನ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅಜ್ಜಿ, ಎಷ್ಟೊತ್ತಿಂದ ಬರ್ತೀರಾ ಬೆಳಿಗ್ಗೆ? ಈ 100 ರೂಪಾಯಲ್ಲಿ ನಾನು ಫುಲ್ ಸುತ್ತಾಡ್ಬೇಕು. 20 ರೂಪಾಯಲ್ಲಿ ಯಾವ್ದಾದ್ರು ಹೂವು ಇದೆಯಾ ಕೊಡಿ. 20 ರೂಪಾಯಿಗೆ ಹೂ ಬೇಕು, ಇದೆಯಾ? ಇರೋ 20 ರೂಪಾಯಲ್ಲಿ ಕೊಡ್ಬೇಕು, ಇಲ್ಲಾರು ಫ್ರೀ ಕೊಡ್ಬೇಕು ನೀವು. ಬಲ್ಗೈಲಿ ಕೊಡ್ತೀನಿ ನೋಡಿ, ಒಂದ್ ನಿಮಿಷ. ಹಾ ಕೊಡಿ. 50 ರೂಪಾಯಿ ಬೇಡ, 25 ರೂಪಾಯಿಗೆ ನೋಡಿ. ಅಜ್ಜಿ ನನ್ ಗೇಮ್ ಎಲ್ಲ ಉಲ್ಟಾ ಮಾಡ್ಬಿಟ್ರು. ನಾನೇನೋ ಅಜ್ಜಿ ನನ್ನ ಸೇವ್ ಮಾಡ್ತಾರೆ ಅಂತ ಇವ್ರಿಗೆ 100 ರುಪೀಸ್ ಕೊಟ್ರೆ ಇವ್ರು 50 ರೂಪಾಯಿ ಹೂನ ಕೊಡ್ತಾ ಇದಾರೆ. 4 ಗಂಟೆಯಿಂದ ಬಂದು ಕೆಲಸ ಮಾಡ್ತೇವೆ. ಹೋಗಿದ್ವಿ, 5 ಗಂಟೆಗೆ ಇಲ್ಲಿ ಬರ್ತೀವಿ. ಹೋಗಿ ಆದ್ಮೇಲೆ ಯಾವ ಮಾರ್ಕೆಟ್? ಮಾರ್ಕೆಟ್ ಹೋಗೋದು. ಹೌದಾ? ಇಲ್ಲಿ ಬರೋದಕ್ಕೂ 100 ರೂಪಾಯಿ, 150, 50. ದಿನ ಫ್ರೆಶ್ ಹೂ ಬರುತ್ತೆ. ನೋಡಿ 100 ರುಪೀಸ್ 1 ಡೇ ಚಾಲೆಂಜ್ ಅಂತ ಹೇಳಿದಕ್ಕೆ ಅಜ್ಜಿ ತುಂಬಾನೇ ಇನ್ಕ್ರೀಸ್ ಮಾಡ್ಬಿಟ್ರು ಪ್ರೈಸ್. ಸೊ 50 ರುಪೀಸ್ ನ ತಗೊಂಡು ನನ್ಗೆ ಹೂ ಕೊಟ್ಬಿಟ್ರು. ಸೊ 50 ರುಪೀಸ್ಗೆ ಹೂ ತಗೋತಾ ಇದೀನಿ. ಬಾಕಿ ಇರೋ 50 ರುಪೀಸ್ ಅಲ್ಲಿ ಏನೆಲ್ಲ ತಗೋಬಹುದು ನೋಡೋಣ. ಎಷ್ಟೊತ್ತಿಗೆ ಬರ್ತೀರಾ ಬೆಳಿಗ್ಗೆ? ಹೌದಾ? ಎಲ್ಲಿಂದ ಬರುತ್ತೆ ಹೂ? ನೀವೇ ಬೆಳೆಯೋದಾ? ಎಲ್ಲಿ? ಹೆಸರುಘಟ್ಟ ಹತ್ರ. ಇದೆಲ್ಲ ನಿಮ್ದೇ ಓನ್ ಫ್ಲವರ್ಸಾ? ಓ, ಯಾವ್ಯಾವ ಫ್ಲವರ್ ಇದು? ಇದು ಯಾವ್ದಿದು? ದಾಸವಾಳ ತರ ಇದು ನೋಡಿರ್ಲ ನಾನು. ಯೆಲ್ಲೋ ಕಲರ್, ಪಿಂಕು, ಆರೆಂಜು ಎಲ್ಲ ಕಲರು ಬರುತ್ತೆ. ಆರೆಂಜ್ ಕಲರ್ ಇದು ಅಂತ ನೋಡಿದೀವಿ ಬಿಡಿ, ಇದು ಕಾಮನ್. ಇದು ಪಿಂಕ್. ಮಾಡ್ತಿರೋದು 100 ರುಪೀಸ್ ಚಾಲೆಂಜಿಂಗ್ ವಿಡಿಯೋ. ಬಟ್ ಇಲ್ಲಿ ಹೂಗಳನ್ನ ನೋಡ್ತಾ ನನಗೆ ಹೂಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ಬಿಡ್ತು. ಪಿಂಕ್, ರೆಡ್ ಕಲರ್ ದಾಸವಾಳನ ನಾವು ನೋಡಿರ್ತೀವಿ, ಬಟ್ ಇಲ್ಲಂತೂ ವೆರೈಟಿ ಆಫ್ ದಾಸವಾಳ ಇದೆ. ಇದು ಜೇನ್ ನೋಡ ಫುಲ್ ಮುತ್ಕೊಂಡಿದೆ ಅಲ್ಲ, ಹಿಂಗೆ ಇರತ್ತಾ? ಹಂಗೆ ಇರತ್ತೆ. ಊಟ ಇರುತ್ತೆ ಅದಕ್ಕೆ. ಇವ್ರ ಜೊತೆ ಒಂದು 5-10 ನಿಮಿಷ ಮಾತಾಡಿದೆ, ಬಟ್ ತುಂಬಾನೇ ಖುಷಿ ಅನಿಸ್ತು. ಬಿಕಾಸ್ ಒಬ್ರು ಕಾಲು ಎಳಿತಾ ಇದ್ರು ಇಲ್ಲಿ. ಇರ್ತೀರಾ ಬೆಳಿಗ್ಗೆ? 5 ಗಂಟೆ ಬಂದ್ರೆ 10:30 ಇರ್ತೀವಿ. ಮತ್ತೆ ಇದು ಯಾವಾಗಿಂದನೂ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಪ್ರಾಫಿಟ್? ಹೌದಾ? ಅಷ್ಟೊಂದು ಆಗಿಲ್ಲ ಬಿಡಿ ವಯಸ್ಸು. ಅವ್ರಿಗೆ ಮುಖ ನೋಡ್ರೆ ಗೊತ್ತಾಗುತ್ತೆ. ಫುಲ್ ವೈರಲ್ ಮಾಡ್ಬೇಡ ಬಿಡಿ. ದೊಡ್ಡ ಸಿಟಿಯಲ್ಲಿ ಒಬ್ರಿಗೆ ಪರಿಚಯನೇ ಇರದೇ ಇರೋ ತರ ಬದುಕ್ತಾ ಇರ್ತಾರೆ. ಬಟ್ ಈ ವ್ಯಾಪಾರಸ್ಥರನ್ನ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಬಿಕಾಸ್ ನೋಡಿ, ಒಬ್ರ ಜೊತೆ ಎಷ್ಟೊಂದು ಖುಷಿಯಾಗಿ ಅವ್ರನ್ನ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಜೊತೆಗೆ ವ್ಯಾಪಾರನ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಲಾಸ್ ಆಗುತ್ತೆ ಕಳ್ಕೊಂಡ್ಬರ್ರಿ. ಹೌದು. ಇದು ಎವ್ರಿ ಡೇ ಹಿಂಗೆ ಫ್ರೆಶ್ ಫ್ಲವರ್ಸ್ ಬರುತ್ತಾ? ಎವ್ರಿ ಡೇ 365 ಡೇಸ್. ಗಾಂಧಿ ಬಜಾರಲ್ಲಿ ಅಂತೂ ಹೂವ ಎಲ್ಲೂ ಸಿಗಲ್ಲ ನಿಮ್ಗೆ. ಬಟ್ KR ಮಾರ್ಕೆಟ್ ಅಲ್ಲಿ ಅದು ಫುಲ್ ಬರುತ್ತೆ. ಇವ್ರದ ಸೈಲೆಂಟ್ ಕಿಲ್ಲರ್. ಜೇನುಳ ಹಿಂಗೆ ಇರುತ್ತಾ ಎಲ್ಲ ಹೂಗೆ? ಹೌದು, ಜಾಸ್ತಿ ಇರುತ್ತೆ, ಇವತ್ತು ಕಡಿಮೆ ಇರುತ್ತೆ. ಕಚ್ಚಲ್ವಾ ಯಾರಿಗೂ? ಕಡಿಮೆ ಹಾ, ಮಾಮೂಲಿ ಟೈಮಲ್ಲಿ ಬಂದ್ರೆ. ಬಟ್ ಇದು ಹಾರ್ಮ್ ಮಾಡಲ್ಲ ಯಾರಿಗೂ, ಏನು ಮಾಡಲ್ಲ. ನಿಮ್ ಫ್ರೆಂಡ್ಸ್ ಆಗ್ಬಿಟ್ಟಿದಾರೆ ಎಲ್ರು. ಎಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಮುತ್ಕೊಂಡಿದೆ ಇದು.
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಅವರು ಡಿಸೈನ್ ಮಾಡಿದ್ದಾರೆ. ದೊಡ್ಡದು ಅವರೇ ಚೇಂಜ್ ಮಾಡಿ ಪಾಪ ಕಷ್ಟಪಟ್ಟು ಕೊಡ್ತಾರೆ ಓಕೆ, ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತಾ? ಮೇಡಮ್. ನಾವು ರೆಗ್ಯುಲರ್ ಡೈಲಿ ತಗೋತೀವಲ್ಲ, ಹಾ, ಸ್ವಲ್ಪ ಡಿಸ್ಕೌಂಟ್ ಇದೆ. ಸಾಮಂತಿ ಕೊಡೋಣ, ತುಳಸಿ ಕೊಡೋಣ, ಹಾ. ಕನಕಾಂಬರ ಕೊಡೋಣ ನೋಡಿ. ಏನು ಬೇಡ ಸದ್ಯಕ್ಕೆ. ಇದು ಬೆಂಗಳೂರಿನ ಮಧ್ಯದಲ್ಲಿರೋ ಒಂದು ಬಸವ. ಈ ಹೂವನ್ನ ದೇವ್ರಿಗೆ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಇದು ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ. ಇದು ಗಾಂಧಿ ಬಜಾರಿಂದ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ತುಂಬಾ ಫೇಮಸ್ ಇದೆ ಅನಿಸುತ್ತೆ ಈ ದೇವಸ್ಥಾನ. ಆದರೆ ನಾನು ಬರ್ತಾ ಇರೋದು ಇಲ್ಲಿ ಮೊದಲನೇ ಸಾರಿ. ನೋಡಿ, ಅಜ್ಜಿ ಕೊಟ್ಟಿರೋ ಈ ಒಂದು ಹೂನ ಫಸ್ಟ್ ದೇವರಿಗೆ ಅರ್ಪಿಸ್ಬಿಡೋಣ. ಅದ್ರ ನಂತರ ಬರೀ ಉಳಿದಿರತ್ತೆ ನನ್ನ ಹತ್ರ 50 ರೂಪಾಯಿ. ಸೊ 50 ರೂಪಾಯಿಂದ ಇವತ್ತು ಗಾಂಧಿ ಬಜಾರಲ್ಲಿ ನಾವು ಯಾವ ಥರ ಸ್ಪೆಂಡ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗಿ. ಥ್ಯಾಂಕ್ ಯು. ಸೊ ದೇವರಿಗೆ ಅರ್ಚನೆ ಮಾಡಿಸ್ಕೊಂಡಾಯ್ತು. ಉಳಿದಿರೋ 50 ರೂಪಾಯಿನ ನಾವು ಯಾವ ತರ ಸ್ಪೆಂಡ್ ಮಾಡ್ಬೋದು. ಸೊ ತುಂಬಾ ಹಸಿವಾಗ್ತಾ ಇದೆ.